ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ವಿಕ್ ಬೈಟ್ಸ್ ಕನ್ನಡ ಚಾನಲ್. ಈಗ ನಾಟಿ ಶೈಲಿಯ ರುಚಿಯಾದ ಚಿಕನ್ ಪಲಾವ್ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ಫಸ್ಟು ಕುಕ್ಕರ್ ತೊಗೊಂಡಿದ್ದೀನಿ. ಈಗ ಅದಕ್ಕೆ 3-4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಈಗ ಪಲಾವ್ ಮಿಕ್ಸು ಅಂದರೆ ಕಸೂರಿ ಮೇಥಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಹೂವು ಎಲ್ಲನೂ ಸಹ ನಾನು ಹಾಕ್ತಾಯಿದ್ದೀನಿ. ಈಗ 2-3 ಅಷ್ಟು ಈರುಳ್ಳಿ, ಸಣ್ಣಕ್ಕೆ ಕಟ್ ಮಾಡಿರೋ ಈರುಳ್ಳಿನ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಅದು ಗೋಲ್ಡನ್ ಕಲರ್ ಬರೋ ರೀತಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರಲ್ಲಿ ಬಂದ ತಕ್ಷಣ ನಾನು ಟೊಮೆಟೊ ಸಣ್ಣಾಗಿ 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಟೊಮೆಟೊನ ಆ್ಯಡ್ ಮಾಡಿ ಅದನ್ನು ಸಹ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಉಪ್ಪು ಹಾಕಿದ್ರೆ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಅಂತ ಕೇಳಿದ್ದೀರಲ್ವ ಎಲ್ಲರೂ. ಈಗ ನೋಡಿ, ನಾನು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ನೋಡಿ, ಅರ್ಧ kg ಚಿಕನ್ನ ಚೆನ್ನಾಗಿ ತೊಳೆದು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಚಿಕನ್ನ ಇವಾಗ ಈರುಳ್ಳಿ ಟೊಮೆಟೊ ಏನೇನು ಮಸಾಲೆ ಹಾಕಿದೆ ಎಲ್ಲ ಜೊತೆಗೂ ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತೀನಿ. ಅದು ಚೆನ್ನಾಗಿ ಫ್ರೈ ಮಾಡಬೇಕು. ಚಿಕನ್ನು ತನ್ನ ರಸನ ಬಿಡಬೇಕು ಫ್ರೆಂಡ್ಸ್, ಆವಾಗಲೇ ನಮಗೆ ಪಲಾವ್ಗೆ ಬೇಕಾದಂಥ ರುಚಿ ಸಿಗೋದು. ಚಿಕನ್ ಪಲಾವಲ್ಲಿ ಚಿಕನ್ ಚೆನ್ನಾಗಿ ರಸ ಬಿಟ್ಟರೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನೋಡಿ, ಅದು ಚೆನ್ನಾಗಿ ನೀರು ಬಿಡ್ತಾಯಿದೆ ಅಲ್ವಾ. ಅದು ಚೆನ್ನಾಗಿ ನೀರು ಬಿಟ್ಟ ಮೇಲೆ ಅದಕ್ಕೆ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸಣ್ಣ ಕಟ್ ಮಾಡಿ ಆ್ಯಡ್ ಮಾಡ್ಕೋಬೋದು. ಆದರೆ ಬೇಕಾದರೆ ಅದು ಅಡಿಷನ್ ಅಷ್ಟೇ, ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಂತರ ನಾನು ಅದನ್ನು ಚೆನ್ನಾಗಿ ನೀರು ಕುದೀಲಿ ಅಂತ ಪಕ್ಕಕ್ಕೆ ಎತ್ತಿಡ್ತಾಯಿದ್ದೀನಿ. ಅದು ಚೆನ್ನಾಗಿ ಬೇಯ್ತಾ ಇರಬೇಕಾದ್ರೆ ನಾನು ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. ಆ ಮಸಾಲೆಗೆ ಏನು ಮಾಡಬೇಕು ಅಂದರೆ, ನಾನು ಫಸ್ಟು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 3-4 ಸ್ಪೂನಷ್ಟು ಎಣ್ಣೆ ತೊಗೊಂಡು 2 ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು 10-15 ಹಸಿಮೆಣ್ಸಿನ್ಕಾಯಿನ ಸಣ್ಣಕ್ಕೆ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ ಮತ್ತು 3 ಬೆಳ್ಳುಳ್ಳಿ, 2 ಪೀಸ್ ಶುಂಠಿ. ಬೆಳ್ಳುಳ್ಳಿನ ನಾನು ಸಿಪ್ಪೆ ಸಮೇತ ಹಾಕಿಲ್ಲ, ಸಿಪ್ಪೆನ ಸುಲಿದು ಹಾಕಿದ್ದೀನಿ. ಅದು ಸಿಪ್ಪೆ ಸುಲಿದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಟೊಮೆಟೊ 1 ಅಥವಾ 2 ಟೊಮೆಟೊನ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಈಗ ಅಷ್ಟನ್ನು ಸಹ ನಾನು ಫ್ರೈ ಮಾಡಬೇಕು. ಮತ್ತು ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು 1 ಹಿಡಿಯಷ್ಟನ್ನು ಹಾಕಿದ್ದೀನಿ. ನೋಡಿ, ಎಲ್ಲನೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಚಿಕನ್ ಪಲಾವ್ಗೆ ಈ ರೀತಿ ಫ್ರೈ ಮಾಡಿ ರುಬ್ಬಿ ಅದನ್ನು ಮಸಾಲೆ ಮಾಡ್ಕೊಳ್ಳೋದ್ರಿಂದ ಚಿಕನ್ ಪಲಾವ್ ತುಂಬಾ ಟೇಸ್ಟಾಗಿ ಬರುತ್ತೆ. ಈ ಪುದೀನ ಅಂತೂ ಚಿಕನ್ ಪಲಾವ್ಗೆ ತುಂಬ ಅಂದರೆ ತುಂಬಾ ಒಳ್ಳೆ ಟೇಸ್ಟ್ ಕೊಡೋಂಥ ಒಂದು ಐಟಮ್ ಇದು. ಸೊ ನೋಡಿ, ಈಗ ನಾನು ಚಿಕನ್ನ ಫ್ರೈ ನೀರನ್ನ ಇದು ಮಾಡೋಕ್ಕಿಟ್ಟಿದ್ದೆ ಅಲ್ವಾ, ಆ ಬೇಯ್ತಾ ಇರೋ ಚಿಕನ್ಗೆ ನಾನು ಏನೇನು ಮಸಾಲೆ ರುಬ್ಬಿದ್ದೆ ಎಲ್ಲನೂ ಕೂಡ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ ಆ ಆ ಮಸಾಲೆನೂ ಕೂಡ ನಾವು ತರ್ತರಿಯಾಗಿ ರುಬ್ಕೋಬೇಕು. ಅದನ್ನು ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಿ ನಾನು ಅದು ಹಸಿ ವಾಸನೆ ಹೋಗಬೇಕು ಆ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಅಳತೆ ಪ್ರಕಾರ ನಾನು ನೀರನ್ನ ತೊಗೊಂಡಿದ್ದೀನಿ. ನಾನು 2 ಗ್ಲಾಸ್ ಅಕ್ಕಿಗೆ ಚಿಕನ್ ಪಲಾವ್ ಮಾಡ್ತಾ ಇರೋದ್ರಿಂದ 3 ಗ್ಲಾಸಷ್ಟು ನೀರನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಆ ಮಸಾಲೆಗೆ ನಾನು 3 ಗ್ಲಾಸಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ. ನೋಡಿ, ಆ ಚಿಕನ್ ನಾನು ಏನೇನು ರುಬ್ಬಾಕಿದೆ ಮಸಾಲೆ ಎಲ್ಲವೂ ಕೂಡ ಮಿಕ್ಸಾಗಿ ಚೆನ್ನಾಗಿ ಕೊತ ಅಂತ ಕುದಿಬೇಕದು. ಕುದ್ದ ನಂತರ ನಾನು 2 ಗ್ಲಾಸ್ ಅಕ್ಕಿ ಅಂತ ಹೇಳಿದ್ದೆ ಅಲ್ವಾ, ಆ ಅಕ್ಕಿನ ವಾಶ್ ಮಾಡಿ ಕುದೀತಾ ಇರೋ ನೀರಿಗೆ ಸೇರಿಸ್ತಾ ಇದ್ದೀನಿ. ಈ ಅಕ್ಕಿನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಅಲ್ಲಿಗೆ ಸೇರಿಸಿದ ಮೇಲೆ ನಾನು 1-2 ಸಲ ಮಿಕ್ಸ್ ಮಾಡ್ತೀನಿ. ಅದು ಕುದಿ ಬರಬೇಕಾದ್ರೆ ನೀಟಾಗಿ ನಾವು ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಮಸಾಲೆ ಎಲ್ಲ ಕಡೆಯೂ ಕೂಡ ಸ್ಪ್ರೆಡ್ಡಾಗಿ ನೀಟಾಗಿ ಬಿಸಿಯಾದ ಮಸಾಲೆ ಚಿಕನ್ ಪಲಾವ್ ರೆಡಿ ಆಗುತ್ತೆ. ನೋಡಿ, ಈಗ 2 ವಿಷಲ್ ಕೂಡ ಆಗಿದೆ. ನಾನು ತೆಗೆದು ಕೂಡ ತೋರಿಸ್ತೀನಿ. ಈಗ ಅದನ್ನು ತೋರಿಸಿದಾಗ ನಾನು ಚಿಕನ್ ಪಲಾವ್ ಜಾಸ್ತಿ ಮಿಕ್ಸ್ ಮಾಡೋದೇ ಬೇಡ, ಯಾಕಂದರೆ ನಾವು ಆಗಲೇ ಮಿಕ್ಸ್ ಮಾಡೋದ್ರಿಂದ ಒಂದು ಸಲ ಸುಮ್ಮನೆ ಹೀಗೆ ಕೈ ಆಡಿಸಿದ್ರೆ ಸಾಕು. ನೋಡಿ, ಎಲ್ಲ ಕಡೆ ಮಸಾಲೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ನೀವು ಈ ರೀತಿ ಫ್ರೈ ಮಾಡಿಕೊಂಡು ಈರುಳ್ಳಿ ಬೆಳ್ಳಿ ಮಸಾಲೆನೆಲ್ಲನೂ ರುಬ್ಬಿ ಮಾಡೋದ್ರಿಂದ ಚಿಕನ್ ಪಲಾವ್ ತುಂಬ ಚೆನ್ನಾಗಾಗುತ್ತೆ. ಇದೇ ಥರ ಕ್ವಿಕ್ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.